ಅವತ್ತೊಂದು ಅಕ್ಕತಂಗಿರ ಮೇಲೆಲ್ಲ ಕೂಡ ಒಂದು ರೀತಿ ಅಟ್ರಾಸಿಟಿ ಪ್ರಕರಣ ದಾಖಲಾಗಿ ನೊಂದು ಸಂತ್ರಸ್ತರ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಹಣ ಸಹ ಬಿಡುಗಡೆ ಆಗಿದೆ. ಇಂಥ ಒಂದು ಅನೇಕ ರೀತಿಯ ವಂಚನೆಗಳು ನಮ್ಮ ಮೇಲೆ ದಬ್ಬಾಳಿಕೆ ನಡೀತಾನೆ ಇದ್ದಾವೆ. ಅದಾದ ನಂತರ ಈಗ ಗ್ರಾಮದಲ್ಲಿ ಒಂದು ಹೋದ ತಕ್ಷಣ ಒಂದು ಸರ್ಕಾರಿ ಶಾಲೆ ಇದೆ, ಅದು ಕೂಡ ನಮ್ಮ ಪೂರ್ವಿಕರ ನಮ್ಮ ದಲಿತರ ಈ ಶಾಸನವರ ಹೆಸರಲ್ಲೇ ಬರ್ತಾ ಇದೆ. ಅದು ಅಲ್ಲದೆ ತೋಟಿ ಇನಾಮತಿ ಅಂತ ಹೇಳ್ಬಿಟ್ಟು ಸುಮಾರು 11 ಎಕರೆ ಇದೆ. ಆ ತೋಟಿ ಇನಾಮತಿ ಎಲ್ಲರೂ ಕೂಡ ಬೇರೆಯವರೇ ಸವರ್ಣೀಯರೇ ಅಲ್ಲಿ ಒತ್ತುವರಿ ಇದ್ದಾರೆ. ಆಮೇಲೆ ಸರ್ವೆ ನಂಬರ್ 10ರಲ್ಲಿ ಇರ್ತಕ್ಕಂತಹ 90 ಎಕರೆ ಮತ್ತೆ ಇತರೆ ಸರ್ಕಾರಿ ಒಂದು ಗೋಮಾಳ ಇತರೆ ಖಾಲಿ ಜಾಗ ಖರಾಬುಗಳೇನಿದೆ ಎಲ್ಲರೂ ಕೂಡ ಬಲಾಢ್ರ ಅದನ್ನು ಒತ್ತುವರಿಗಳು ಮಾಡ್ಕೊಂಡಿದ್ದಾರೆ. ನಮ್ಮ ಗೋವುಗಳು ಕೂಡ ಗೋ ಉತ್ಪಾದ ಇಡೋದಕ್ಕೆ ಅಲ್ಲಿ ಜಾಗ ಇಲ್ಲ. ನಾನು ಸುಮಾರು 5-6 ವರ್ಷಗಳಿಂದ ಒಂದು ತಿಪ್ಪೆಯನ್ನು ಸಹ ಹಾಕೊಂಡಿದ್ದೆ ಸರ್ಕಾರಿ ಜಾಗದಲ್ಲಿ. ಅಲ್ಲಿರ್ತಕ್ಕಂತಹ ಪಕ್ಕದ ಜಮೀನವರು ಇದು ನಾವು ಅನುಭವದಲ್ಲಿ ಇದ್ವಿ, ಇದು ನಮ್ಮದು ಇಲ್ಲಪ್ಪ, ಇದು ಸರ್ಕಾರಿದು ಗೋಮಾಳದು ಎಲ್ರಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು, ಹಾಗಾಗಿ ಈ ಥರ ಮೀಸಲಿಟ್ಟಿರ್ತಕ್ಕಂಥದ್ದು ಅಂದರು. ಆಯಿತು, ನಿಮ್ದೇನೋ ಬರುತ್ತೋ ಅದನ್ನು ಹಾಕ್ಕೊಳ್ಳಿ, ಸರ್ವೆ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಆಯ್ತು ಅಂತ ಹೇಳ್ಬಿಟ್ಟು ಇವತ್ತು ನಿನ್ನೆ ಆ ಥರ ಹೇಳಿದ್ರು, ಬಂದು ಅಲ್ಲಿ ಕಾಂಪೌಂಡನ್ನು ಹಾಕ್ತಾಯಿದ್ರು. ಬೈಯಣ್ಣ ಅಂತ ಹೇಳ್ಬಿಟ್ಟು ಗೊಲ್ಲರ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಮತ್ತು ಅವ್ರ ತಮ್ಮವರು. ಅವ್ರ ತಮ್ಮನ ಮಗ ಹಿಂದೆ 2-3 ಸರಿ ನಾವು ಹುಲ್ಲು ಮತ್ತು ಅಲ್ಲಿ ತಿಪ್ಪೆ ಹಾಕಿದ್ವಿ, ಅದಕ್ಕೆ ಬೆಂಕಿ ಇಟ್ಬಿಟ್ಟು ಆ ಮೇಕೆಗಳ ಗೊಬ್ಬರ ಸುಮಾರು 5-6 ಲೋಡು ಸುಟ್ಟಾಕಿದ್ರು. 2-3 ಸರಿ ಈ ಥರ ಸುಟ್ಟಾಕಿದ್ರು. ಅದು ಅಲ್ಲದೆ ಕೇಳೋದಕ್ಕೆ ನಮ್ಮ ಜಮೀನು ಅದು ಹಾಕೋದಕ್ಕೆ ನೀನ್ಯಾರು ಎತ್ತು ಅಂತ ಹೇಳ್ಬಿಟ್ಟು ನಾನೇ ಹಾಕಿದ್ದು ಅಂತ ಹೇಳ್ಬಿಟ್ಟು ರಾಜಾರೋಷವಾಗಿ ಹೇಳ್ತಾರೆ. ಆಮೇಲೆ ಒಂದು ರಸ್ತೆಯನ್ನು ಮಾಡಿದ್ದಾರೆ, ಅಲ್ಲೇ ದಲಿತರ ಒಂದು ಜಮೀನಲ್ಲಿ ಬರ್ತಕ್ಕಂಥದ್ದು. ಆ ರಸ್ತೆಯಲ್ಲಿ ಕಾಲುವೆಯಲ್ಲಿ ಇವತ್ತು ಕಾಂಪೌಂಡ್ ಹಾಕಿದ್ದಾರೆ ನಿನ್ನೆ. ಅದನ್ನು ಕೇಳ್ತಾ ಇದ್ರೆ ಯಾರು ಕೇಳೋರೇ ಇಲ್ಲ. ಗೋಮಾಳಕ್ಕೆ ಗೋವಿನ ಪಾದ ಇಡೋದಕ್ಕೂ ಕೂಡ ಜಾಗದೇ ಇಲ್ಲ. ನಮಗೆ ಮನೆ ಕಟ್ಕೊಳೋದಕ್ಕೆ ನಿವೇಶನಗಳಿಲ್ಲ. ಬಹಳ ನನ್ನಂತೆ ಅನೇಕ ಜನ ಕುಟುಂಬಗಳಿದ್ದಾವೆ, ಅವ್ರಿಗೆ ಯಾರಿಗೂ ಕೂಡ ಸಾಮಾಜಿಕವಾಗಿ ಕೆಲವು ಗೊತ್ತಿಲ್ಲದಾದ್ರಿಂದ ಯಾವತ್ತೂ ನಮ್ಗೆ ನ್ಯಾಯ ಸಿಕ್ಕೋಗೋದು ಅಂತೇಳಿ ಇದ್ದಾರೆ. ಆಮೇಲೆ ಗೋವುಗಳನ್ನು ಮೇಯಿಸ್ಕೊಳೋದಕ್ಕೆ ಕೂಡ ಜಾಗ ಇಲ್ಲ, ಅದು ಹಾಕ್ಕೊಳ್ಳೋಕ್ಕೆ ತಿಪ್ಪೆಗೂ ಕೂಡ ಜಾಗ ಇಲ್ಲ. ಈ ರೀತಿ ಉಸಿರು ಕಟ್ಟದ ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ವಿ. ದಯಮಾಡಿ ನಿಮ್ಮ ಮೂಲಕ ನಮಗೆ ಗೋಮಾಳನ ನಮಗೆ ಉಳಿಸ್ಕೊಡ್ಬೇಕು. ನಾವು ಈ ರೀತಿಯ ಜೀವದಾನಗಳನ್ನು ಮೇಯಿಸ್ಕೊಂಡು ನಾವು ಬದುಕಬೇಕಾಗಿದೆ ಸ್ವಾಭಿಮಾನದಿಂದ. ಬಲಾಢ್ರು ಯಾರಿಗೂ ಕೂಡ ನಮಗೆ ಬರೋದಕ್ಕೆ ಅಲ್ಲಿ ಬಿಡ್ತಾ ಇಲ್ಲ. ಜಮೀನುಗಳಲ್ಲಿ ಯಾರು ಜಮೀನು ಹತ್ರ ಹೋದ್ರು ಕೂಡ ಇದು ನನ್ನ ಅನುಭವದಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ರೇಷ್ಮೆಗೂಡು ಹೈಟೆಕ್ ಮಾರ್ಕೆಟ್ ಆಗಿರೋದ್ರಿಂದ ಭೂಮಿ ರೇಟ್ ಹೆಚ್ಚಿಗೆ ಹೋಗಿರೋದ್ರಿಂದ ಎಲ್ಲರೂ ಕೂಡ ಕೆಲವರು ಅವ್ರವ್ರ ಜಮೀನುಗಳನ್ನು ಹದ್ಬಸ್ಲು ಮಾಡಿಕೊಂಡು ಹೆಜ್ಜೆ ಇಡೋಕ್ಕೂ ಕೂಡ ಬಿಡ್ತಾ ಇಲ್ಲ. ಈ ರೀತಿ ನಮಗೆ ಬಹಳ ನೋವಾಗ್ತಾ ಇದೆ. ನಾವು ದನ ಕರುಗಳಿಗೆ ಮೇಯಿಸ್ಕೊಂಡು ನಾವು ಜೀವನ ಮಾಡಬೇಕಾಗಿದೆ. ನಮಗೆ ರಿಸರ್ವ್ ಆಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶದಂತೆ ಗೋಮಾಳವನ್ನು ನಮಗೆ ಗುರುತು ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಗ್ರಾಮದಿಂದ ನಾವು ತಮಗೆ ಮನವಿ ನೀಡೋಕ್ಕೆ ಬಂದಿದ್ವಿ. ಯಾಕಂದರೆ ಅನೇಕ ಅಧಿಕಾರಿಗಳನ್ನು ಅನೇಕ ಸರಿ ಅರ್ಜಿಗಳನ್ನು ಕೊಟ್ಟಿದ್ವಿ. ನಮ್ಮ ಮಹಿಳೆಯರ ಹೆಣ್ಮಕ್ಳ ಮೇಲೆ ಬಹಳ ರೀತಿ ತೊಂದರೆಗಳಾಗಿದ್ದಾವೆ, ಸುಳ್ಳು ಕೇಸುಗಳಾಗಿದ್ದಾವೆ, ಅಲಿತಾ ಇದ್ವಿ. ಆದರೆ ಮೇಲ್ವರ್ಗದವ್ರದ್ದು ಏನಾದರೂ ಆದರೆ ಅಲ್ಲಲ್ಲೇ ಅದನ್ನು ರಾಜಿ ಪಂಚಾಯತ್ಗಳು ಮಾಡಿ ಅದನ್ನು ಕೈ ತುಳಿಯುವಂಥ ಕೆಲಸ ಮಾಡ್ತಾರೆ. ಆದರೆ ನಾವು ಕೇಸುಗಳಿಗೆ ಕೋರ್ಟ್ಗಳಿಗೆ ಅಲಿಯುವಂತಹ ಕೆಲಸ ನಮಗೆ ಆಗ್ತಾಯಿದೆ. ನಿಮ್ಮ ಮೂಲಕ ನಮಗೆ ಮತ್ತೆ ಈ ಶಾಸಕರು ಕೂಡ ಮಾಡಿ ಮಾಧ್ಯಮದ ಮುಖಾಂತರ ನಾವು ಶಾಸಕರು ಕೂಡ ಈ ಮನವಿ ಮಾಡ್ತಾ ಇದ್ವಿ. ಈ ತಾಲೂಕಿನಲ್ಲಿ ನಡೀತಕ್ಕಂತಹ ಅಕ್ರಮಗಳ ಬಗ್ಗೆ ಸದನದಲ್ಲಿ ಮಾತಾಡ್ತಾ ಇದ್ದೀರಾ, ತುಂಬ ಹೆಮ್ಮೆಯ ವಿಚಾರ. ಆದರೆ ನಮ್ಮ ಗ್ರಾಮದಲ್ಲಿ ಅಕ್ರಮ ನಡೀತಾ ಇದೆ. ಆ ಒಂದು ಅಕ್ರಮವನ್ನು ಕೂಡ ತಡಿಬೇಕು. ಜೀವದಾನಗಳು ಮೇಯಿಸ್ಕೊಂಡು ಜೀವನ ಮಾಡ್ತಕ್ಕಂತಹ ನಮ್ಮಂಥವರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಮಗೆ ಮನವಿ ನೀಡ್ತಾ ಇದ್ದೀವಿ ಮೇಡಮ್. ಯಾಕಂದರೆ ಪಾದಯಾತ್ರೆ ಮೂಲಕ ಬಂದು ನಮ್ಮ ಕುಟುಂಬ ಇವತ್ತು ತಿಳಿಸಬೇಕು ಅಧಿಕಾರಿಗಳಿಗೆ, ನಿಮಗೆ ಗಮನಕ್ಕೆ ತಿಳ್ಬೇಕಂತೇಳಿ ಅವಕಾಶ ಕೊಟ್ಟಿರೋದ್ರಿಂದ ಉಪಗ್ರಾಮಗಳಲ್ಲಿ ಸೇರಿಬಿಟ್ಟು ಉಪಗ್ರಾಮ ಮಾಡ್ಬೇಕಂತ ಒಂದು ಪ್ರಸ್ತಾವನೆ ಕಳಿಸಿದ್ದೀವಿ. ಅವಾಗ ಯಾರಿಗಿದೆ ಜಾಗ ಬರುತ್ತೆ, ಇವಾಗ ಯಾರಿಗೂ ಹಕ್ಕಿಲ್ಲ ಜಾಗದ ಮೇಲೆ. ಅದು ಗೋಮಾಳ ಇದೆ, ತಿಪ್ಪೆ ಜಾಗದ ಹಕ್ಕು ತಮಗೂ ಇಲ್ಲ, ಅವ್ರಿಗೂ ಇಲ್ಲ, ಯಾರಿಗೇ ಆಗಲಿ ಹಕ್ಕಿಲ್ಲ. ಅದು ಗೋಮಾಳನೇ, ಸರ್ಕಾರಿ ಜಮೀನು. ಯಾವುದೋ 2016 ಮುಂಚೆ ಕಟ್ಟಿರೋ ಮನೆಗಳಲ್ಲಿ ಉಪಗ್ರಾಮ ಅಂತ ಏನಿದೆ ಅಂತ ವಸತಿ ಇದೇನಿದೆ ನಾವು ಅವ್ರಿಗೆ ಹಕ್ಕುಪತ್ರ ಕೊಡೋದೊಂದು ವ್ಯವಸ್ಥೆ ನಾವು ಮಾಡ್ತೀವಿ. ಅದು ಹೊರತುಪಡಿಸಾಗಿ ಗೋಮಾಳದ ಏನಿದೆ ಒತ್ತುವರಿ ಏನಿದೆ ಅದನ್ನೇನಿದೆ ಪರಿಶೀಲಿಸ್ತೀವಿ. ಅದು ಹೊರತುಪಡಿಸು ಇವರು ಅವರು ಅಂತ ಏನ್ ಹೇಳ್ತಿದ್ರೆ ಅದೇನಿದೆ ನಮೀಗ ಜೋಡಿ ಗ್ರಾಮ ಮಾಡ್ಬೇಕಂತ ಹೋಗಿದ್ದೀರಾ, ನಮ್ಗೆ ಹೆಜ್ಜೆ ಬಿಡ್ತಿಲ್ಲ, ಆಗ್ತಾ ಇದ್ರೆ ನಮ್ಮ ಮನೆ ಕಟ್ಟೋದಲ್ಲಿ ಈಗ ಯಾರಿಗೂ ಗೋಮಾಳದಲ್ಲಿ ಮನೆ ಕಟ್ಟೋದಕ್ಕೆ ಅವಕಾಶ ಇಲ್ಲ. ಅದು ಅನಧಿಕೃತವಾಗುತ್ತೆ. ಹೊಸದಾಗಿ ಯಾವ್ದು ಇಲ್ಲ. ಹಳೆಯದು ಯಾವ್ದಾದ್ರು ಕಟ್ಟಿದ್ರೆ ಅದಕ್ಕೇನಿದೆ ಅವಕಾಶ ಮಾಡ್ಕೊಡ್ತೀವಿ. ಹೊಸದಾಗಿ ಯಾರಿಗೆ ಆಗಿರಿ ಅಲ್ಲಿ ಪಾಯ ಹಾಕಿ ಇದಾಕಿ ಇದು ಮಾಡಿದ್ರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತೆ DA ಯಾರಿಗೂ ಅವಕಾಶ ಇಲ್ಲ. ಏನ್ರಿ ನಿಮ್ ಸರ್ಕಾರದಲ್ಲಿ ಮನೆಗಳು ಕಟ್ಟಕ್ ಬಿಟ್ಟಿದ್ದೀರಿ,
ಈಗ 1 ಎಕರೆ ಕೂಡ ಗೋಮಾಳ ರಾಸುಗಳಿಗೆ ಓಡಾಡೋದಕ್ಕೆ ಇಲ್ಲ. ಮನವಿದೇನಿದೆ ಚೆಕ್ ಮಾಡಿಸ್ತೀವಿ. ಇವಾಗ ಈಗ ಏನಿದೆ ವರ್ಧನಾಯಕನಹಳ್ಳಿ ಗ್ರಾಮಸ್ಥರು ಬಂದು ಏನಿದೆ ಗೋಮಾಳ ಜಮೀನಲ್ಲಿ ಏನಿದೆ ಅಂತ ಒತ್ತುವರಿ ಆಗಿದೆ ಅಂತ ಏನೋ ಹೇಳ್ತಿದ್ದಾರೆ. ಅದೇನಿದೆ ಅಂತ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತೆ ಸೆಕ್ರೆಟರಿನ ಆಲ್ರೆಡಿ ಫೀಲ್ಡ್ ಕಳಿಸಿದ್ದೀನಿ. ಏನಿದೆ ಅಂತ ವಾಸ್ತವಾಂಶ ನೋಡ್ಬಿಟ್ಟು ಇದು ಮಾಡ್ತೀನಿ. ರೈತರಿಗೂ ಇದೇ ಹೇಳಕ್ ಇಷ್ಟಪಡ್ತೀನಿ, ಏನಾದ್ರೂ ಇದ್ರೆ ಗಮನಕ್ಕೆ ಅಧಿಕಾರಿಗಳಾಗಿ ನಾವು ನಿಮ್ ಜೊತೆ ಇದೀವಿ. ಸೊ ಮಾಧ್ಯಮದ ಮುಖಾಂತರ ಹೋಗಿ ಮುಂಚೆ ಹೇಳಕ್ಕಿಂತ ಮುಂಚೆ ನಮಗ್ ಬಂದ್ ಹೇಳಿ ಏನ್ ಮಾಡ್ಬೇಕಂತ ಹೇಳಿದ್ಮೇಲೆ ಎಲ್ಲ ಜೊತೆಗಿದ್ದು ಕೆಲಸಗಳನ್ನ ಮಾಡೋಣ ಅಂತ ಹೇಳಕ್ ನಾನು ಬಯಸ್ತೀನಿ. ಗಡಿ ಭಾಗದಲ್ಲಿ ಅದು ಗಡಿ ಗುರ್ಸ್ಕೊಡ್ಬೇಕು ಮೇಡಮ್ ಅಲ್ಲಿ.